ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡ್ಗಳಿಗೆ ಸ್ಪೆಷಲ್ಲಾಗಿ ಏನೋ ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೆ. ಅವರಂತೂ ತುಂಬ ಇಷ್ಟಪಡ್ತಿದ್ರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 4-5 ಆಲೂಗಡ್ಡೆ ತೊಗೊಂಡು ಈ ಥರ ಕಟ್ ಮಾಡಿ ಅದೇ ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಬೇಕು. ಎಷ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ನಾನು ಸಿಪ್ಪೆ ತೆಗಿಯಲ್ಲ, ಬೇಕಾದವ್ರು ತಕ್ಕೊಬೋದು. ನಾನು ಸಿಪ್ಪೆ ಎಲ್ಲ ತೆಗ್ದು ಹಾಕಲ್ಲ. ಅದಕ್ಕೆ ಅದು ಮುಚ್ಚೋಷ್ಟು ನೀರು ಇಟ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ವಿಸಿಲ್ ಕೂಗ್ಸೋಣ. ಅಷ್ಟೊತ್ತಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಪಾನಿಗೆ ಅಂದ್ಬಿಟ್ಟು ಈ ಕಡೆ ಬಂದೆ. ಸ್ವಲ್ಪ ಪುದೀನ, ಒಂದು ಜಾಸ್ತಿ ಪುದೀನ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ, ಯಾಕಂದರೆ ಮಕ್ಕಳೆಲ್ಲ ಇಷ್ಟಪಡ್ತಿಂತಾರಲ್ಲ, ಸ್ವಲ್ಪ ಖಾರ ಕಡಿಮೆನೇ ಇಟ್ಕೊಳ್ರಿ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಚಕ್ಕೆ ಲವಂಗ, ಬೆಳ್ಳುಳ್ಳಿ ಹಾಕಿ ಇದು ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು, ಯಾಕಂದರೆ ಪಾನಿಗೆ ಹಸಿ ಇದೆ ಚೆನ್ನಾಗಿದೆ ಇದನ್ನು. ಸೊ ಇದು ಇಲ್ಲಿ 3 ಕೂಗಿದೆ. ಇದು ಕಂಪ್ಲೀಟ್ ಆಗಿದೆ. ವಿಸಿಲ್ ಹೋದ್ಮೇಲೆ ತೆಗೀರಿ, ಅದಕ್ಕಿಂತ ಮುಂಚೆ ತೆಗಿಬೇಡಿ, ಅದು ಬ್ಲಾಸ್ಟ್ ಆಗೋದು ಉಂಟು. ಅದಕ್ಕೋಸ್ಕರ ಅದನ್ನೆಲ್ಲ ತೆಗ್ದಾದ್ಮೇಲೆ ಮತ್ತು 3 ಈರುಳ್ಳಿ ತೊಗೊಳ್ಳಿ. ಅದು ವಿಸಿಲ್ ಹೋದ್ಮೇಲೆ ಈ ಥರ ಬೆಂದಿರುತ್ತೆ. ಒಂದು 3 ಈರುಳ್ಳಿ ತೊಗೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆ ಅದನ್ನು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಕಡಲೆಕಾಳು ಯೂಸ್ ಮಾಡ್ತಾರೆ, ಸೊ ನಾನು ಯೂಸ್ ಮಾಡಿಲ್ಲ. ನಿಮ್ಗೆ ಹೆಂಗೆ ಬೇಕೋ ನೀವು ಅದನ್ನು ಕಾಳು ಮಾತ್ರ ಅದನ್ನು ಯೂಸ್ ಮಾಡ್ಕೊಬೋದು. ಅದನ್ನು ನೆನಾಕಬೇಕಿತ್ತು, ಸೊ ಅರ್ಜೆಂಟಾಗಿ ಮಾಡಬೇಕಲ್ಲ ಅಂತ ನಾನು ನೆನಾಕಕ್ಕೆ ಹೋಗಿಲ್ಲ. ಅದನ್ನು ಯೂಸ್ ಮಾಡೋರು ಮಾಡ್ಬೋದು. ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕಬೇಕು, ಯಾಕಂದರೆ ನೀರಂಶ ಇರುತ್ತಲ್ಲ ಈರುಳ್ಳಿಯಲ್ಲಿ, ಆಲೂಗಡ್ಡೆ ಆಮೇಲೆ ಮೆತ್ತಗೆ ಆಗಿಬಿಡುತ್ತೆ. ಆಮೇಲೆ ನೋಡಿ, ಇವಾಗ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಉಂಡುಂಡೆ ಸಿಗಬಾರ್ದು ಪಾನಿಪುರಿಗೆ, ಇಲ್ಲ ಉಂಡುಂಡೆ ಸಿಕ್ಕರೆ ಚೆನ್ನಾಗಿರಲ್ಲ. ಅದಕ್ಕೆ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನೆಕ್ಸ್ಟು ಪಾನಿಗೆ ಏನೇನು ಹಾಕಬೇಕು ಅಂತ ರೆಡಿ ಮಾಡ್ಕೊಂಡು, ಪಾನಿ ಅದು ಮಸಾಲ ರುಬ್ಬಿದ್ನಲ್ಲ ಅದನ್ನು ಹಾಕಿ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಕೊಬೇಕು. ಅದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಯೂಚ್ಕೋಬೇಕಿತ್ತು. ಮಿಟ್ಟಾಗಿ ರೆಡಿ, ಆಲ್ರೆಡಿ ನೆನೆಸಿಟ್ಟಿದ್ದೆ ಮಿಟ್ಟಾಗೆ. ಹುಣ್ಸೆಹಣ್ಣು ಸ್ವಲ್ಪ ಮತ್ತು ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನೆನೆಸಿಟ್ಕೋಬೇಕು. ಮತ್ತು ಇದು ನೋಡಿ ಇದಾಗಿದೆ. ಇದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಇದು ಮಾಡಿಕೊಂಡು ಹುಣ್ಸೆಹಣ್ಣೆಲ್ಲ ತೆಗ್ದುಬಿಡ್ಬೇಕು ಲಾಸಲ್ಲಿ, ಹುಣ್ಸೆಹಣ್ಣೆಲ್ಲ. ಆಮೇಲೆ ಅದು ನೀಟಾಗಿ ಸೋಸ್ಕೊಂಡು ಅದಕ್ಕೂ ಸ್ವಲ್ಪ ಉಪ್ಪು, ಮಿಟ್ಟಾಗೆ ಉಪ್ಪು, ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರ್ ಇದೆಲ್ಲ ಸ್ವಲ್ಪ ಹಾಕಬೇಕು, ಯಾಕಂದರೆ ಸ್ವೀಟ್ ಅಂಶ ಅಲ್ವಾ ಇದು, ಆಮೇಲೆ ಟೇಸ್ಟ್ ಹೋಗಿಬಿಡತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ತಿರುಗಿಸ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಇಡ್ತೀನಿ. ಪ್ಯಾನ್ಗೆ ಪೂರಿ ಮಾಡ್ಕೋಬೇಕಲ್ಲ, ಇದು ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಪೂರಿ ಸಿಕ್ಕತ್ತೆ, ಡಿಮಾರ್ಟ್ಗಳಲ್ಲೆಲ್ಲ ಸಿಕ್ಕತ್ತೆ ಪೂರಿ. ಅದನ್ನೇ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ತೊಗೊಬೋದು, ಇಲ್ಲಾಂದರೆ ಚಿರೋಟಿ ರವೆಯಿಂದ ಕಲಸಿನೂ ಮಾಡ್ಬೋದು. ಈ ಥರ ಎರಡೆರಡೆ ಹಾಕಿ ನಾನು ಇದು ಮಾಡ್ಕೊತೀನಿ, ಯಾಕಂದರೆ ಫುಲ್ ಹಾಕ್ಬಿಟ್ರೆ ಒಂಥರ ಸೀದೋಗಿಬಿಡತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಪೂರಿ. ಆಮೇಲೆ ಇದನ್ನ ಈ ಥರ ರೆಡಿ ಮಾಡಿಕೊಂಡೆ, ಸೆಟಪ್ ಮಾಡಿಕೊಂಡು ಅವ್ರಿಗಂತೂ ಈ ಥರ ರೆಡಿ ಮಾಡಿಕೊಟ್ಟೆ. ಅವ್ರ ಕ್ಯಾಮ್ರಾ ಅಂದ್ರೇ ಒಂಥರ ಮುಜುಗರ ಆಗುತ್ತೆ. ಸೊ ಅವ್ರ ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಅವ್ರು ತಿನ್ನೋಕ್ಕೂ ಹೋಗಿಲ್ಲ. ಆಮೇಲೆ ತಿಂದರು, 2 ಪ್ಲೇಟ್ ತಿಂದರು, ಅವ್ರಿಗೆ ತುಂಬ ಚೆನ್ನಾಗಿದೆ ಅಂದರು. ಸೊ ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.